ಒಂದು ವೇಳೆ ಯುದ್ಧ ಆಗಿದ್ದೇ ಆದ್ರೆ ಭಾರತಕ್ಕೆ ದೈತ್ಯ ರಾಷ್ಟ್ರಗಳ ಬಲ ಇದೆ. ಯಾವ ರಾಷ್ಟ್ರಗಳು ಯಾರ ಪರ ನಿಲ್ಲುತ್ತವೆ ಅನ್ನುವಂತಹ ಕುತೂಹಲ ಇದೆಯಲ್ಲ. ಭಾರತದ ಪರ ಅಮೆರಿಕ, ರಷ್ಯಾ, ಇಟಲಿ, ಫ್ರಾನ್ಸ್ ಈ ರೀತಿಯಾದಂತಹ ರಕ್ಷಣಾ ಸಾಮರ್ಥ್ಯವನ್ನ ಹೊಂದಿರುವಂತಹ ರಾಷ್ಟ್ರಗಳು ಭಾರತದ ಪರ ನಿಲ್ಲುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನದ ಪರ ನಿಲ್ಲೋದು ಯಾರು? ಕೇವಲ ಬೆರಳೆಣಿಕೆಯಷ್ಟು ದೇಶಗಳು ಮಾತ್ರ ಪಾಕಿಸ್ತಾನಕ್ಕೆ ಸಾಥನ್ನ ಕೊಡಬಹುದು. ಪಾಕಿಸ್ತಾನದ ಪರ ಮೊದಲಿನಿಂದಾನೂ ಇರುವಂತಹ ದೇಶ ಚೀನಾ. ಆದರೆ ಭಾರತದ ಪರ ದೈತ್ಯ ದೇಶಗಳು ನಿಲ್ಲುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ದೇಶ ಯಾರ ಪರ ನಿಲ್ಲುತ್ತೆ, ಜೊತೆಗೆ ಯಾವ ಕಾರಣಕ್ಕಾಗಿ ಅನ್ನೋ ಬಗ್ಗೆ ನನ್ನ ಸಹೋದ್ಯೋಗಿ ಜಗದೀಶ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಜಗದೀಶ್, ಓವರ್ ಟು ಯು. ಥ್ಯಾಂಕ್ ಯು ವಿದೇಶಿ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಒಂದು ಕಡೆ ಸೃಷ್ಟಿ ಆದರೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರವಾಗಿ ಅಂತಂದರೆ ಅದು ರಾಜತಾಂತ್ರಿಕ ವಿಚಾರವಾಗಿ, ಅದರ ಜೊತೆಗೆ ಯಾವ ದೇಶಗಳು ಯಾವ ದೇಶದ ಪರವಾಗಿ ನಿಂತ್ಕೊಳ್ತಾವೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಯುದ್ಧ ಅಂತ ತಕ್ಷಣವೇ ಕೇವಲ ಒಂದು ದೇಶಕ್ಕೆ ಆಗುವಂತಹ ಯುದ್ಧ ಮಾತ್ರ ಅಲ್ಲ, ಇಡೀ ವಿಶ್ವವೇ ಏನಂತಂದರೆ ಈ ಯುದ್ಧವನ್ನು ನೋಡ್ತಾ ಇರುತ್ತೆ. ಅದಕ್ಕಾಗಿ ಏನಂತಂದರೆ ಈಗ ಭಾರತ ಮತ್ತು ಏನಂದರೆ ಪಾಕಿಸ್ತಾನಕ್ಕೆ ಯಾವೆಲ್ಲ ದೇಶಗಳು ಸಪೋರ್ಟನ್ನು ಕೊಡ್ತಾವೆ ಅಂತ ಇಡೀ ಒಂದು ಮ್ಯಾಪ್ ಮೂಲಕವಾಗಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಿದ್ದೀವಿ ನಾವು. ಈಗ ನೀವು ಈ ಏನು ಭಾರತ ನೋಡ್ತಾ ಇರಲ್ಲ, ಭಾರತ ಏನಂದ್ರೆ ರೆಡ್ ಡಾಟ್ಗಳು ಇರುವಂತದ್ದು ಮತ್ತೆ ಗ್ರೀನ್ ಲೈನ್ ಅಲ್ಲಿ ಇರುವಂತಹ ಏನು ದೇಶಗಳಿದಾವೆ ಆ ಎಲ್ಲಾ ದೇಶಗಳು ಸಹಿತ ಭಾರತಕ್ಕೆ ಸಪೋರ್ಟ್ ಅನ್ನು ಕೊಡ್ತವೆ. ಮತ್ತೆ ಪಾಕಿಸ್ತಾನಕ್ಕೆ ಈ ಹಸಿರು ಬಣ್ಣದಲ್ಲಿ ಕಾಣುವಂತಹ ದೇಶಗಳು ಸಪೋರ್ಟ್ ಅನ್ನು ಕೊಡ್ತವೆ. ಮತ್ತೆ ಯಾಕೆ ಈ ದೇಶಗಳು ಸಪೋರ್ಟ್ ಅನ್ನು ಕೊಡ್ತವೆ ಅನ್ನುವಂತಹ ವಿವರವನ್ನು ನೋಡ್ತಾ ಹೋಗೋಣ. ಮೊದಲು ಏನಂದ್ರೆ ಭಾರತಕ್ಕೆ ಸಪೋರ್ಟ್ ಕೊಡುವಂತದ್ದು ಅತಿ ದೊಡ್ಡದಾದ ದೇಶ ಆದಂತಹ ಅಮೆರಿಕ ಯಾಕೆ ಸಪೋರ್ಟ್ ಕೊಡುತ್ತೆ ಅಂತಂದ್ರೆ ಈಗಾಗಲೇ ಕಳೆದ ಒಂದು 4-5 ದಿವಸಗಳಿಂದ ರಾಜತಾಂತ್ರಿಕ ಚರ್ಚೆಗಳನ್ನು ನೋಡ್ತಾ ಇದ್ರಿ ನಿರಂತರವಾಗಿ. ಎಲ್ಲರೂ ಸಹಿತ ಏನಂತಂದ್ರೆ ವಿದೇಶಾಂಗ ಸಚಿವ ಆಗಿರ್ಬೋದು ಅಥವಾ ಸ್ಪೋಕ್ಸ್ ಪರ್ಸನ್ ಆಗಿರ್ಬೋದು ಅಥವಾ ಏನಂದ್ರೆ ಅಲ್ಲಿರುವಂತಹ ಮಿಲಿಟರಿಯ ಸೇನೆಯ ಮುಖ್ಯಸ್ಥರಾಗಿರ್ಬೋದು ಎಲ್ಲರೂ ಸಹಿತ ಹೇಳುವಂಥದ್ದು ನಾವು ಭಾರತದ ಪರವಾಗಿದ್ದೀವಿ ಅಂತ. ಕಾರಣ ಏನು ಅಂತಂದ್ರೆ ಚೀನಾದ ಜೊತೆಗೆ ಅಮೆರಿಕ ಯಾವುದೇ ಕಾರಣಕ್ಕೂ ಸಹಿತ ಒಳ್ಳೆಯ ಸಂಬಂಧ ಇಲ್ಲ. ಇತ್ತೀಚೆಗೆ ತೆರಿಗೆ ನೀತಿಯಲ್ಲೂ ಸಹಿತ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಟ್ಟಿತ್ತು. ಮತ್ತು ಅದರ ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡೊನಾಲ್ಡ್ ಟ್ರಂಪ್ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ನಡುವೆ ಇರತಕ್ಕಂತಹ ಒಳ್ಳೆಯ ಸ್ನೇಹ ಬಾಂಧವ್ಯ ಅದು ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ ಅತಿ ದೊಡ್ಡದಾದಂತಹ ದೇಶ ಅಮೆರಿಕ ಏನಂದ್ರೆ ನಮಗೆ ಸಪೋರ್ಟ್ ಅನ್ನ ಕೊಡುತ್ತೆ. ಮತ್ತೆ ಎರಡನೇ ಅತಿ ದೊಡ್ಡದಾದಂತಹ ದೇಶ ರಷ್ಯಾ ಆಗುತ್ತೆ. ಯಾಕಂದ್ರೆ ರಷ್ಯಾನು ಸಹಿತ ಈ ಹಿಂದೆ ಕೇವಲ ಈ ಯುದ್ಧ ಅಂತಲ್ಲ, ಇದರ ಹಿಂದೆನೂ ಸಹಿತ ಬಹಳಷ್ಟು ಯುದ್ಧಗಳು ಭಾರತ ಏನಂದ್ರೆ ಎದುರಿಸಿದೆ. 65ರ ಯುದ್ಧ ಆಗಿರ್ಬೋದು, 71ರ ಯುದ್ಧ ಆಗಿರ್ಬೋದು, ಅಥವಾ 1999ರ ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಎಲ್ಲಾ ಸಂದರ್ಭದಲ್ಲೂ ಸಹಿತ ರಷ್ಯಾ ನಮಗೆ ಸಪೋರ್ಟ್ ಅನ್ನು ಕೊಡುತ್ತೆ. ಕಾರಣ ಏನು ಅಂತಂದ್ರೆ ಒಳ್ಳೆಯ ರಾಜತಾಂತ್ರಿಕ ಒಪ್ಪಂದ ಆಗಿರ್ಬೋದು, ಅದ್ರ ಜೊತೆಗೆ ಮಿಲಿಟರಿಯ ಇಕ್ವಿಪ್ಮೆಂಟ್ಸ್ ಗಳನ್ನ ಅತಿ ಹೆಚ್ಚು ನಾವು ಪರ್ಚೇಸ್ ಮಾಡೋದೇ ಈ ಒಂದು ರಷ್ಯಾದ ಮೂಲಕವಾಗಿ. ಮತ್ತೆ ಉಕ್ರೇನ್ ಮತ್ತೆ ರಷ್ಯಾ ಜೊತೆ ನಡೆದಿರ್ತಕ್ಕಂತಹ ಯುದ್ಧದ ಸಂದರ್ಭದಲ್ಲೂ ಸಹಿತ ಇಡೀ ವಿಶ್ವವೇ ರಷ್ಯಾವನ್ನ ಆರ್ಥಿಕವಾಗಿ ಮತ್ತೆ ಏನಂದ್ರೆ ಸಗಟು ಸಾಗಾಣಿಕೆ ವಿಚಾರದಲ್ಲೂ ಸಹಿತ ಬಹಿಷ್ಕಾರವನ್ನು ಹಾಕಿದ್ರು ಸಹಿತ ಭಾರತ ಮಾತ್ರ ರಷ್ಯಾಗೆ ಸಪೋರ್ಟ್ ಅನ್ನು ಕೊಟ್ಟು ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಆ ಕಾರಣಕ್ಕಾಗಿ ರಷ್ಯಾ ಮತ್ತೆ ಭಾರತದ ಸಂಬಂಧ ತುಂಬಾ ಗಟ್ಟಿಯಾಗಿರುವಂತದ್ದು. ಮತ್ತೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ಇಸ್ರೇಲ್ ಭಾರತ ಜೊತೆಗೆ ಒಳ್ಳೆಯ ಬಾಂಧವ್ಯ. ಕಾರಣ ಏನು ಅಂತಂದ್ರೆ ನಾವು ಮಿಲಿಟರಿ ಏನಂದ್ರೆ ಟೆಕ್ನಾಲಜಿಯನ್ನ ಶೇರ್ ಮಾಡ್ಕೊಳ್ತೀವಿ, ಅದ್ರ ಜೊತೆಗೆ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಗಳನ್ನ ಶೇರ್ ಮಾಡ್ಕೊಳ್ತೀವಿ. ಆ ಕಾರಣಕ್ಕಾಗಿ ಈಗ ಮಾತ್ರ ಅಲ್ಲ, ಈ ಹಿಂದೆಯಿಂದಲೂ ಸಹಿತ ಇಸ್ರೇಲ್ ಜೊತೆಗೆ ಒಳ್ಳೆಯ ಬಾಂಧವ್ಯ ಭಾರತದ ಜೊತೆಗೆ ಇದೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುವಂತದ್ದು ಯಾವ ಅಂದ್ರೆ ಲಂಡನ್, ಫ್ರಾನ್ಸ್ ಮತ್ತೆ ಸ್ವಿಟ್ಜರ್ಲೆಂಡ್ ಮತ್ತೆ ಯುರೋಪಿಯನ್ ಒಕ್ಕೂಟ. ಈಗ ಯುರೋಪಿಯನ್ ಒಕ್ಕೂಟದಲ್ಲೂ ಸಹಿತ ಏನಂದ್ರೆ ಈಗಾಗಲೇ ಇತ್ತೀಚೆಗೆ ಬಂದಿರುವಂತಹ ಸ್ಟೇಟ್ಮೆಂಟ್ ಪ್ರಕಾರ ಯುರೋಪಿಯನ್ ಒಕ್ಕೂಟದ ಯಾವ ವಿಮಾನಗಳು ಸಹಿತ ಪಾಕಿಸ್ತಾನದ ನೆಲೆಯಲ್ಲಿ ಹಾರಾಟ ಮಾಡೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾವೆ. ಅಂದ್ರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಅಂತಂದ್ರೆ ಅವರಿಗೆ ಯಾವುದೇ ಏನಂದ್ರೆ ಒಂದು ನಂಬಿಕೆ ಇಲ್ಲದಂತಹ ರಾಷ್ಟ್ರ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಭಾರತ ಜೊತೆಗೆ ಒಳ್ಳೆಯ ಸಂಬಂಧನ ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಮತ್ತೆ ಇಟಲಿ ಮತ್ತೆ ಫ್ರಾನ್ಸ್ ನಾವು ಇತ್ತೀಚೆಗೆ ಏನಂದ್ರೆ ಯುದ್ಧ ವಿಮಾನ ಸ್ಪೆಷಲಿ ಏನಂದ್ರೆ ದೊಡ್ಡ ಯುದ್ಧ ವಿಮಾನಗಳನ್ನ ಏನು ಪರ್ಚೇಸ್ ಅನ್ನ ಮಾಡಿದ್ವಲ್ಲ ಆ ಪರ್ಚೇಸ್ ಮಾಡಿರುವಂತದ್ದು ಫ್ರಾನ್ಸ್ ಮತ್ತೆ ಇಟಲಿಯಿಂದ. ಈ ಕಾರಣಕ್ಕಾಗಿ ಈ ಎಲ್ಲಾ ಅತಿ ದೊಡ್ಡ ದೇಶಗಳು ಭಾರತಕ್ಕೆ ಸಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತವೆ. ಮತ್ತೆ ಭಾರತದ ರಾಜತಾಂತ್ರಿಕತೆಯು ಸಹಿತ ಅಷ್ಟೇ ಗಟ್ಟಿಯಾಗಿರುವಂತದ್ದು. ಇಲ್ಲಿಯವರೆಗೆ ಜೈಶಂಕರ್ ಅವರು ಬರೋಬ್ಬರಿ 78ರಿಂದ 80 ದೇಶಗಳ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಪೆಹಲ್ಗಾಮ್ ಅಲ್ಲಿ ಆಗಿರ್ತಕ್ಕಂತಹ ಘಟನೆಯನ್ನ ವಿಶ್ವದ ನಾಯಕರ ಮುಂಗಡೆ ತೆರೆದಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ವಿಶ್ವದ ನಾಯಕರೆಲ್ಲರೂ ಸಹಿತ ಉಗ್ರರ ವಿರುದ್ಧವಾಗಿ ಭಾರತ ತಕ್ಕ ಉತ್ತರವನ್ನ ಕೊಡಬೇಕು ಅನ್ನುವಂತಹ ಸಂದೇಶಕ್ಕೂ ಸಹಿತ ಸಾಥನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನದ ಜೊತೆ ಯಾರಿದ್ದಾರೆ ಅಂದ್ರೆ ಕೇವಲ 3ರಿಂದ 4 ದೇಶಗಳು ಮಾತ್ರ. ಯಾವ್ಯಾವು ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಕಾಣಸಿಗೋದು ನಮಗೆ ಮೊದಲನೇದು ಚೀನಾ ಕಾಣಸಿಗುತ್ತೆ. ಯಾಕಂದ್ರೆ ಚೀನಾ ಮೊದಲಿಂದಲೂ ಸಹಿತ ಭಾರತದ ವಿರೋಧಿ ಮತ್ತೆ ಭಾರತದ ಎಲ್ಲಾ ವಿಚಾರಕ್ಕೂ ಸಹಿತ ಏನಂದ್ರೆ ಅಪೋಸ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತೆ ಚೀನಾ ಜೊತೆಗೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದೆ. ಕಾರಣ ಏನು ಅಂತಂದ್ರೆ
ಪಾಕಿಸ್ತಾನ ಭಾರತದ ವಿರುದ್ಧವಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಚೀನಾ ಭಾರತ ಅತಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಬೆಳೀತಾ ಇದೆ ಮತ್ತು ಅದರ ಜೊತೆಗೆ ವಿಶ್ವದ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ ಮತ್ತೆ ಈ ಹಿಂದೆನೂ ಸಹಿತ ಭಾರತ ಮತ್ತೆ ಚೀನಾದ ಗಡಿ ವಿಚಾರದಲ್ಲೂ ಸಹಿತ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಇರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಏನಂದ್ರೆ ಚೀನಾ ಅಂದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಮತ್ತೆ ಅದ್ರ ಜೊತೆಗೆ ಟರ್ಕಿ ಯಾವಾಗ ಈ 22ನೇ ತಾರೀಕು ಘಟನೆ ನಡೆಯುತ್ತಲ್ಲ, ಘಟನೆ ನಡೆದ 2 ದಿವಸದಲ್ಲಿ ಪಾಕಿಸ್ತಾನಕ್ಕೆ ಯುದ್ಧದ ಉಪಕರಣಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅದರ ಹೊರತುಪಡಿಸಿದ್ರೆ ಪಾಕಿಸ್ತಾನಕ್ಕೆ ಅಜರ್ಬೈಜಾನ್ ಆಗಿರ್ಬೋದು ಅಥವಾ ಏನಂತಂದ್ರೆ ಚೀನಾ ಆಗಿರ್ಬೋದು, ಅವ್ರ ಜೊತೆಗೆ ಟರ್ಕಿ, ಈ 3 ದೇಶಗಳನ್ನು ಹೊರತುಪಡಿಸಿ ಬೇರೆ ಯಾವ ದೇಶಗಳು ಸಹಿತ ಇಲ್ಲಿವರೆಗೆ ಸಪೋರ್ಟಿಗೆ ಅಂತ ಬಂದಿಲ್ಲ. ವಿದೇಶ್ರೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.